ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಂದ್ರು 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 ವಸು ತಾಳಿಕ್ಕೆ ತೆಸ್ತಿದ್ದು ನಿನ್ನ ಗಂಡನೇ ಇಲ್ಲ ಅಂತ ಅಂದಿದ್ದು ಎಲ್ಲ ಕನಸ. ಒಂದು ವೇಳೆ ಸತ್ಯ ಏನಾದರೂ ಹೊರಗೆ ಬಂದರೆ ನನಗಿದೇ ಗತಿ ಅನಿಸುತ್ತೆ. ಈ ವಿಷಯ ವಸುಗೆ ಮಾತ್ರ ಯಾವುದೇ ಕಾರಣಕ್ಕೂ ತಿಳಿಬಾರ್ದು. ಈ ಸತ್ಯ ನನ್ನೊಳಗೆ ಊತೋಗ್ಬೇಕು. ಚಂದ್ರು ಎಲ್ಲಿ ಕಳೆದೋಗಿದ್ದೀರಾ? ಬನ್ನಿ ಊಟಕ್ಕೆ ಹೋಗೋಣ. ಬೇಡ ವಸು, ನನಗೆ ಹಸುವಿಲ್ಲ, ನೀನು ಹೋಗಿ ಊಟ ಮಾಡು. ಯಾಕೆ ಚಂದ್ರು ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ಲ, ಸ್ವಲ್ಪ ತಲೆನೋವು ಅಷ್ಟೇ. ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಫ್ರೆಶ್ ಗಾಳಿ ತೊಗೊಂಡ್ರೆಲ್ಲ ಸರಿ ಹೋಗುತ್ತೆ. ಚಂದ್ರು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದಾರೆ? ಇತ್ತೀಚೆಗೆ ನನ್ನ ಜೊತೆ ಮುಖ ಕೊಟ್ಟು ಮಾತಾಡ್ತಿಲ್ಲ. ಯಾವಾಗಲೂ ಏನೋ ಒಂದು ಟೆನ್ಷನಲ್ಲಿ ಡೀಪಾಗಿ ಯೋಚನೆ ಮಾಡ್ತಿರ್ತಾರೆ. ಅತ್ತೆ ಕೂಡ ಚಂದ್ರು ಜೊತೆ ಯಾವಾಗಲೂ ಕೋಪ ಮಾಡ್ಕೊಂಡೇ ಇರ್ತಾರೆ. ಈ ಮನೇಲಿ ಏನೋ ನಡೀತಿದೆ, ಆದರೆ ಅದೇನೋ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇಷ್ಟೊತ್ತಿಗೆ ಯಾರು ಫೋನ್ ಮಾಡ್ತಿರೋದು? ಮೇ ಬಿ ಕ್ಲೈಂಟ್ ಇರಬೇಕು. ಚಂದ್ರು ತಲೆನೋವು ಅಂತ ಹೇಳ್ತಿದ್ರು. ನಾನೇ ರಿಸೀವ್ ಮಾಡಿ ಚಂದ್ರಿಗೆ ನಾಳೆ ಹೇಳ್ತೇನೆ. ಇದ್ರ ಬಗ್ಗೆ ಅವ್ರು ಮತ್ತೆ ಯೋಚನೆ ಮಾಡೋದು ಬೇಡ. ಹಲೋ ಚಂದ್ರು ಡಾರ್ಲಿಂಗ್. ಏನೆಲ್ಲ ಮಾಡ್ತಿದ್ಯಾ? ಟಿವಿ ಆನ್ ಆಯ್ತಿಲ್ಲ ಬಾವ. ನಿಂತರ ಆನ್ ಆಗಕ್ಕಿಲ್ಲ ಅದು. ಅಯ್ಯೋ, ಸೆಲ್ಲೇ ಇಲ್ಲ ಇದ್ರಾಗೆ. ಅದು ನಿಂತರನೇ. ಎಲ್ಲೋಗ್ಬಿಟ್ಟಿದ್ದಾವ? ಅಳಿಯನ ಜೊತೆ ಆಚೆ ಹೋಗಿದ್ದೆ? ಇಲ್ಲ ಅಪ್ಪ, ಇಲ್ಲೇ ಹೊರಗೆ ಹೋಗಿದ್ದೆ. ಇದೇನವಿ, ಸಚಿನ್ ಎಲ್ಲೋದ? ಒಂದು ಫೋನು ಮಾಡಿಲ್ಲ. ನಾವೆಲ್ಲ ಅವ್ನು ಸಿಹಿ ಸುದ್ದಿ ತರ್ಬೋದು ಅಂತ ಕಾಯ್ತಾ ಇದ್ದೀವಿ. ಫೋನ್ ಮಾಡ್ದೆ ಕಾಳಿ, ಆದರೆ ಅವ್ನು ಪಿಕ್ ಮಾಡಿಲ್ಲ. ಮೆಸೇಜ್ ಮಾಡಿದ್ದಾನೆ, ಪ್ರಾಜೆಕ್ಟ್ ರಿಜೆಕ್ಟ್ ಆಗಿದೆ, ಮುಖ ತೋರ್ಸಕ್ಕಾಗ್ತಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ. ಏನು ಹೇಳ್ತಿದ್ಯವ? ಸಾನೇ ನಂಬಿಕೆ ಇಟ್ಕೊಂಡಿದ್ರು, ಸಿಕ್ಕಾಪಟ್ಟೆ ಕಷ್ಟನೂ ಪಟ್ಟಿದ್ರು, ಇದನ್ನ ಹಿಂಗೆ ಹೇಳ್ತಿದ್ಯಾ ನೀನು? ಹೌದಪ್ಪ, ಇದನ್ನ ಅವ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಅನ್ಕೊಂಡಿದ್ದ. ಇದು ರಿಜೆಕ್ಟ್ ಆಗಿರೋದು ಅವನಿಗೆ ತುಂಬಾ ನೋವು ಕೊಟ್ಟಿದೆ. ಎಲ್ಲ ಶ್ರಮನೂ ನೀರಲ್ಲಿ ಹೋಮ ಮಾಡ್ದಂಗ ಆಯ್ತು. ತುಂಬಾ ಬೇಜಾರಲ್ಲಿರ್ತಾನಪ್ಪ. ಈ ಟೈಮಲ್ಲಿ ಅವ್ನು ಒಬ್ಬನೇ ಇರಬಾರ್ದಿತ್ತು. ಸುಮಾ, ನೀನಿಂಗೆ ಸಪ್ಪು ಕುತ್ಕೋಬೇಡ. ಸಚಿನ್ ಬುದ್ಧಿವಂತಾನೆ, ಅವ್ನಿಗಿದು ಆದ್ರೆ ಇನ್ನೊಂದು ಬರ್ತದೆ. ನೀನಿಂಗೆ ಬೇಸರ ಮಾಡ್ಕೊಂಡು ಕುತ್ಕೊಂಡ್ರೆ ಸಚಿನ್ ಮನೆಗೆ ಬಂದಾಗ ಅವ್ನು ಸಮಾಧಾನ ಮಾಡೋದು ಯಾರು? ಅಲ್ಲೋ ಕುಸೆ ನೋಡ, ಇವತ್ತು ಈ ಕೆಲಸ ಆಗಿಲ್ಲ ಅಂದ್ರೆ ದೇವ್ರು ಅದು ನಮ್ದಲ್ಲ ಅಂತ ಬರೆದ್ಬಿಟ್ಟು ಅವನೇ ಅನ್ಕೋಬೇಕು. ಅಂದ್ರೆ ಇನ್ನು ದೊಡ್ಡದೇನೋ ಕೊಡ್ತಾನೆ ಅಂತ. ಅದಕ್ಕೆ ಎಷ್ಟು ಚಿಂತೆ ಮಾಡ್ತೀಯ? ಹ್ಞೂ ಸುಮಾ, ಸಚಿನ್ ಬರ್ಲಿ, ನಾನೇ ಹೇಳ್ತೀನಿ. ಆಗೋಗಿರೋದನ್ನ ಬಿಟ್ಟಾಕು, ಮುಂದೆ ಏನಾಗ್ಬೇಕೋ ಅದು ನೋಡು ಅಂತ. ಇವತ್ತು ಯಾರು ಸಚಿನ್ನ ಬೇಡ ಅಂತ ಬಿಟ್ರೋ ಅವರೇ ನಾಳೆ ದಿನ ಸಚಿನ್ನ ಬಾಯ್ ಬಿಟ್ಕೊಂಡು ನೋಡ್ಬೇಕು. ಗೆಪ್ತಿರ್ಲಿ. ಅವ್ನು ಎಲ್ಲಿ ಹೋಗಿದ್ದಾನೋ ಏನೋ, ತುಂಬಾ ಭಯ ಆಗ್ತಿದೆ. ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಸುಮಾ, ಟೆನ್ಷನ್ ಮಾಡ್ಕೋಬೇಡ ಕಣವಿ. ನಾನು ಸಚಿನ್ ಅಲ್ಲ, ಸ್ವಾಮಿ ವಿವೇಕಾನಂದರು ಮಾತು ಕೇಳಿ ಬೆಳೆದವರು. ಹೇಳಿ ಎತ್ತೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಅದಕ್ಕೆ ಸಚಿನ್ ನಿನ್ನ ಪಡ್ಕಳ ಗಂಟ ಬಿಡ್ಲಿಲ್ಲ. ಇನ್ನ ಈ ಗುರಿ ಮುಟ್ತಾ ಇರ್ತಾನ? ಕೇಳ್ದನವ, ಏಳಿ ಎದ್ದೇಳಿ ಅಂತೆ, ಅದನ್ನೇ ಕುಂತ್ಕೊಂಡು ಹೇಳ್ತಾವನೆ. ಲೇ, ಆಡೋ ಮಾತು ಒಂದು ಅರ್ಥ ಬಿಡುವಿಲ್ಲ. ಕಾಳಿ, ಸಚಿನ್ ಏನಾದ್ರು ಬಂದ್ರೆ ಅವನು ನಿನ್ ಮಾತು ಕೇಳಿ ನಗ್ತಾನಷ್ಟೇ.
ಕುಸೆ ಅಳಿಯಂದ್ರು ಬಂದಮೇಲೆ ನಾನು ಅವ್ರ ತಾವು ಮಾತಾಡ್ತೀನಿ. ಅಳಿಯಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದನ್ನ ನಂಬಿ ಅಂತ ನೀನು ಯೋಚನೆ ಮಾಡಬೇಡ. ಹಲೋ ಚಂದ್ರು ಡಾರ್ಲಿಂಗ್, ನಾನು ನಿಮಗೆ ಬೆಳಗ್ಗೆಯಿಂದ ಎಷ್ಟು ಸತಿ ಫೋನ್ ಟ್ರೈ ಮಾಡಿದ್ದೀನಿ, ನೀವು ಯಾವುದಕ್ಕೂ ರೆಸ್ಪಾಂಡೇ ಮಾಡಿಲ್ಲ. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ನೀವು ಹಿಂಗೆಲ್ಲ ಮಾಡೋದು ಸರಿನಾ ಡಾರ್ಲಿಂಗ್? ನೋಡಿ, ನೀವು ಹಿಂಗೆಲ್ಲ ಮಾಡಿದ್ರೆ ನನಗೆ ಕೋಪ ಬರುತ್ತೆ, ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ ಅಷ್ಟೇ. ಯಾಕೆ ಡಾರ್ಲಿಂಗ್ ಏನೂ ಮಾತಾಡ್ತಿಲ್ಲ? ನನ್ನ ಮೇಲೆ ಕೋಪನಾ? ಓ, ಹೆಂಡತಿ ಪಕ್ಕದಲ್ಲೇ ಇದ್ದಾಳಾ? ಅದಕ್ಕೆ ಮಾತಾಡ್ತಿಲ್ಲ ತಾನೆ? ಸಾರಿ ಡಾರ್ಲಿಂಗ್, ಈಗ ಪೀಡೆ ವಸು ನಿಮ್ಮ ಪಕ್ಕದಲ್ಲಿ ಇರ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸರಿ ಡಾರ್ಲಿಂಗ್, ನೀವು ಫ್ರೀ ಆದ ತಕ್ಷಣ ನಂಗೆ ಫೋನ್ ಮಾಡಿ, ನಾನು ಕಾಯ್ತಾ ಇರ್ತೀನಿ. ಬಾಯ್ ಚಂದ್ರು ಡಾರ್ಲಿಂಗ್. ಹಲೋ, ಯಾರು ನೀವು? ಯಾಕೆ ವೈಭವ್ ಹಾಗೆ ನೋಡ್ತಿದ್ದೀರಾ? ರಾಧಾ, ಏನು ಮಾಡ್ತಾ ಇದೀಯಾ? ಅಲ್ಲ, ವಸುಗ್ ಫೋನ್ ಮಾಡಿ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ? ಆ ನಂಜಮ್ಮ, ಕಾಳಿ, ಪುರ್ಷಿ ನನ್ನನ್ನ ಕಿಡ್ನಾಪ್ ಮಾಡ್ತಾರಲ್ಲ, ಅವ್ರು ಎಲ್ರಿಗೂ ಈ ರಾಧನ್ ಮುಟ್ಟಿದ್ರೆ ಏನಾಗುತ್ತೆ ನನ್ನ ತೋರಿಸ್ತೀನಿ. ಅಲ್ಲ, ಆ ವಿಚಾರಕ್ಕೂ ನೀನು ಈ ವಸುಗ್ ಫೋನ್ ಮಾಡಿ ಮಾತಾಡಿದ್ದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ವೈಭವ್. ಚಂದ್ರು ಆ ಅನಿಕಾ ವಿಷಯನ ವಸು ಹತ್ರ ಮುಚ್ಚಿಟ್ಟಿದ್ದಾನೆ, ನಮಗೆ ಅದೇ ಪ್ಲಸ್ ಪಾಯಿಂಟ್. ನಾವು ಅದೇ ವಿಷಯನ ಇಟ್ಕೊಂಡು ವಸುಗ್ ಚುಚ್ಚಿದ್ರೆ 100% ಅದು ಚಂದ್ರಗೆ ನೋವಾಗುತ್ತೆ. ಚಂದ್ರಗೆ ನೋವಾದ್ರೆ ತಾಯಿಯಾದ ರಂಜಮ್ಮಂಗೆ ನೋವಾಗದೆ ಇರುತ್ತಾ? ಕೊರಗೆ ಕರಗ್ತಾಳೆ. ಈ ರಾಧಾ ಎಂತ ಭಯಂಕರ ಕನ್ಸು ಅಂತ ಆ ನಂಜಮ್ಮಂಗೆ ಗೊತ್ತಾಗತ್ತೆ. ಆದರೆ ರಾಧಾ, ನಿನ್ನ ವಾಯ್ಸ್ ಕಂಡು ಹಿಡಿದ್ಬಿಟ್ರೆ? ವೈಭವ್, ಇಷ್ಟೆಲ್ಲ ತಯಾರಿ ಮಾಡ್ಕೊಂಡ್ರೆ ನಾನು ಅದೊಂದು ಸಣ್ಣ ತಪ್ಪು ಮಾಡ್ಬಿಡ್ತೀನಾ? ಟೆಕ್ನಾಲಜಿ ಎಷ್ಟೆಲ್ಲ ಮುಂದುವರೆದಿದೆ. ವಾಯ್ಸ್ ಚೇಂಜರ್ ಆ್ಯಪ್ ಅನ್ನೋದಿದೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾನು ಹಿಂಗೆ ಮಾತಾಡಿದ್ದೀನಿ. ಅನಿಕಾನೇ ಬಂದು ಇದು ನಾನಲ್ಲ ಅಂತ ಎಲ್ರಿಗೂ ಹೇಳಿದ್ರು ಯಾರೂ ನಂಬಲ್ಲ. ಆ ಚಂದ್ರು ತಾನು ಮಾಡಿದ ಕೊಲೆನ ನನ್ನ ಮೇಲೆ ಕಟ್ಟಕ್ಕೆ ನೋಡ್ತಾನೆ. ಆ ನಂಜಮ್ಮ ಊರವ್ರನ್ನೆಲ್ಲ ಪಂಚಾಯತಿಗೆ ಸೇರಿಸಿ ನನ್ನನ್ನು ಬಹಿಷ್ಕಾರ ಹಾಕೋದಕ್ಕೆ ನೋಡಿದ್ಲು. ಇವ್ರಿಗೆಲ್ಲ ಈ ರಾಧನ ಯಾಕಾದ್ರೂ ಎದುರಾಕೊಂಡ್ವಿ ಅಂತ ಅನಿಸ್ಬೇಕು. ಹಾಗೆ ಮಾಡ್ತೀನಿ. ಒಟ್ನಲ್ಲಿ ಎಲ್ಲರೂ ಬಾಳಲು ಬಿರುಗಾಳಿ ಎಬ್ಬಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಬರೀ ಬಿರುಗಾಳಿ ಅಲ್ಲ ವೈಭವ್, ಚಂಡಮಾರುತನೇ ಎಬ್ಬರಿಸ್ತೀನಿ. ಅದ್ರ ಒಡೆತಕ್ಕೆ ಸಿಕ್ಕಿ ಅವ್ರು ಎಲ್ಲರೂ ಪರದಾಡೋದನ್ನ ನಾನು ಕಣ್ತುಂಬ ನೋಡಿ ಖುಷಿ ಪಡ್ತೀನಿ.